ನಮಸ್ಕಾರ ಸ್ನೇಹಿತರೆ ನೀವು ನನ್ನ ಚಾನಲ್ ರೆಗ್ಯುಲರ್ ವ್ಯೂವರ್ಸ್ ಆಗಿದ್ರೆ ಅಂದರೆ ಯಾರು ರೆಗ್ಯುಲರ್ ಆಗಿ ನನ್ನ ವೀಡಿಯೋಸ್ ನೋಡ್ತಾ ಇರ್ತಾರೋ ಅವರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಯೂಟ್ಯೂಬ್ಗೆ ಸಂಬಂಧಿಸಿದ ಅಥವಾ ಆ್ಯಡ್ಸೆನ್ಸ್ಗೆ ಸಂಬಂಧಿಸಿದ ಯಾವುದೇ ಪ್ರಾಬ್ಲಮ್ ಬಂದರೂ ಕೂಡ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಿ ಖಂಡಿತವಾಗಿಯೂ ನನ್ನ ಚಾನಲ್ ಮೇಲೆ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಈಗ ಏನಾಗ್ತಿದೆ ಅಂದರೆ ಕಳೆದ ಕೆಲವು ದಿನಗಳಿಂದ ನಾನು ಗಮನಿಸ್ತಾ ಇದ್ದೀನಿ ಸ್ನೇಹಿತರೆ, ನನ್ನ ಇನ್ಸ್ಟಾಗ್ರಾಮ್ಗೆ ವಾಟ್ಸಪ್ಗೆ ತುಂಬ ಜನ ಮೆಸೇಜ್ ಮಾಡ್ತಾ ಇದ್ದಾರೆ. ಆಗಿರೋ ಪ್ರಾಬ್ಲಮ್ ಸ್ಕ್ರೀನ್ಶಾಟ್ ಹಾಕ್ತಾ ಇದ್ದಾರೆ ಸ್ನೇಹಿತರೆ. ಅದೇನು ಪ್ರಾಬ್ಲಮ್ ಅಂದರೆ ಆ್ಯಡ್ಸೆನ್ಸ್ ಅಕೌಂಟ್ ಸಸ್ಪೆಂಡ್ ಆಗಿರೋದ್ರ ಬಗ್ಗೆ. ಅವರು ತಮ್ಮ ಯೂಟ್ಯೂಬ್ ಸ್ಟುಡಿಯೋಗೆ ಹೋಗಿ ಆ್ಯಡ್ ಸೆಕ್ಷನ್ನಲ್ಲಿ ನೋಡಿದಾಗ ಸೆಕೆಂಡ್ ಸ್ಟೆಪ್ನಲ್ಲಿ ಸ್ನೇಹಿತರೆ ಫಿಕ್ಸ್ ಯುವರ್ ಆ್ಯಡ್ಸೆನ್ಸ್ ಫಾರ್ ಯೂಟ್ಯೂಬ್ ಅಕೌಂಟ್ ಅಂತ ಬರುತ್ತೆ. ಅದ್ರ ಕೆಳಗಡೆ ಯುವರ್ ಅಸೋಸಿಯೇಟೆಡ್ ಆ್ಯಡ್ಸೆನ್ಸ್ ಫಾರ್ ಯೂಟ್ಯೂಬ್ ಚಾನಲ್ ಈಸ್ ಡಿಸೇಬಲ್ಡ್ ಫಾರ್ ಇನ್ವ್ಯಾಲಿಡ್ ಕ್ಲಿಕ್ ಆ್ಯಕ್ಟಿವಿಟಿ ಆ್ಯಂಡ್ ಅದರ್ ಪಾಲಿಸೀಸ್ ರೀಸನ್ಸ್ ಅಂತ ಬರುತ್ತೆ. ಅಂದರೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಲಿಂಕ್ ಆಗಿರೋ ಆ್ಯಡ್ಸೆನ್ಸ್ ಅಕೌಂಟನ್ನು ಇನ್ವ್ಯಾಲಿಡ್ ಕ್ಲಿಕ್ ಆ್ಯಕ್ಟಿವಿಟಿ ಅಥವಾ ಬೇರೆ ಪಾಲಿಸಿ ರೀಸನ್ಸ್ ಕಾರಣದಿಂದ ಡಿಸೇಬಲ್ ಮಾಡಲಾಗಿದೆ ಅಂತ ಅರ್ಥ ಅಲ್ಲಿ ಇರುತ್ತೆ ಸ್ನೇಹಿತರೆ. ಈಗ ನಿಜವಾದ ಪ್ರಾಬ್ಲಮ್ ಏನಂದರೆ ಹಲವಾರು ಜನರಿಗೆ ಅರ್ಥ ಆಗ್ತಿಲ್ಲ. ನಾವು ಅಂತ ಯಾವುದೇ ಆ್ಯಕ್ಟಿವಿಟಿ ಮಾಡೇ ಇಲ್ಲ, ಹಾಗಿದ್ರೂ ನಮ್ಮ ಆ್ಯಡ್ಸೆನ್ಸ್ ಅಕೌಂಟ್ ಯಾಕೆ ಡಿಸೇಬಲ್ ಆಯಿತು? ಇದಕ್ಕೆ ಸೊಲ್ಯೂಷನ್ ಏನು? ಈಗ ಇದನ್ನು ಹೇಗೆ ಸರಿಪಡಿಸೋದು? ಅದೇ ವಿಷಯದ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡೋಣ ಸ್ನೇಹಿತರೆ. ಇನ್ನೊಂದು, ಇದು ಸಣ್ಣ ಪ್ರಾಬ್ಲಮ್ ಅಲ್ಲ ಸ್ನೇಹಿತರೆ. ಹಾಗೆ ಯಾವುದೋ ದೊಡ್ಡ ಆ್ಯಕ್ಟಿವಿಟಿ ಮಾಡಿದರೆ ಮಾತ್ರ ಈ ಪ್ರಾಬ್ಲಮ್ ಬರುತ್ತೆ ಅಂತಲೂ ಅಲ್ಲ ಸ್ನೇಹಿತರೆ. ನೀವು ಗೂಗಲ್ ಆ್ಯಡ್ಸೆನ್ಸ್ನಲ್ಲಿ ವೆರಿಫಿಕೇಷನ್ ಮಾಡುವಾಗ ಚಿಕ್ಕದೊಂದು ತಪ್ಪು ಮಾಡಿದರೂ ಕೂಡ ಈ ಪ್ರಾಬ್ಲಮ್ ನಿಮ್ಮ ಜೊತೆ ಆಗಬಹುದು. ಮತ್ತು ಇದು ಎಷ್ಟು ದೊಡ್ಡ ಪ್ರಾಬ್ಲಮ್ ಅನ್ನೋದು ಕೂಡ ನಿಮಗೆ ಮುಂದೆ ವಿಡಿಯೋದಲ್ಲಿ ನೋಡ್ತಾ ಹೋದಂತೆ ಗೊತ್ತಾಗತ್ತೆ ಸ್ನೇಹಿತರೆ. ಹಾಗೆ ಇದಕ್ಕೆ ಸೊಲ್ಯೂಷನ್ ಏನು ಅನ್ನೋದನ್ನು ನಾನು ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ. ಆದರೆ ಮೊದಲು ಈ ಪ್ರಾಬ್ಲಮ್ ಎಷ್ಟು ಸೀರಿಯಸ್ ಅನ್ನೋದನ್ನು ನೀವು ಅರ್ಥ ಮಾಡಿಕೊಳ್ಬೇಕು ಸ್ನೇಹಿತರೆ. ಇದು ತುಂಬ ಸೀರಿಯಸ್ ಪ್ರಾಬ್ಲಮ್ ಇದೆ. ಸೊ ಬನ್ನಿ ಎಲ್ಲ ಮಾಹಿತಿ ಸರಳವಾಗಿ ಎಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲದಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ವಿಡಿಯೋ ಲೈಕ್ ಮಾಡಿ. ಹಾಗೆ ಯೂಟ್ಯೂಬ್ಗೆ ಸಂಬಂಧಿಸಿದ ಆ್ಯಡ್ಸೆನ್ಸ್ಗೆ ಸಂಬಂಧಿಸಿದ ಯಾವುದೇ ಪ್ರಾಬ್ಲಮ್ ಅಥವಾ ಡೌಟ್ ಇದ್ದರೂ ಕೂಡ ಕೆಳಗೆ ಕಮೆಂಟ್ ಮಾಡಿ ನೀವು ಕೇಳ್ಬೋದು ಸ್ನೇಹಿತರೆ. ಯಾಕಂದರೆ ನಿಮ್ಗೆ ಗೊತ್ತೇ ಇದೆ, ನಿಮ್ಮ ಕಮೆಂಟ್ಸ್ ಆಧಾರದ ಮೇಲೆ ನಾನು ವಿಡಿಯೋ ಮಾಡ್ತಾ ಇರ್ತೀನಿ. ಸೊ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಹಾಕಿ. ಹಾಗೆ ಇನ್ನೊಂದು, ಯೂಟ್ಯೂಬ್ನಲ್ಲಿ ಮಾನಿಟೈಸೇಷನ್ಗೆ ಸಂಬಂಧಿಸಿದ ಯಾವುದೇ ಪ್ರಾಬ್ಲಮ್ ಇದ್ದರೂ ಅದನ್ನು ಸಾಲ್ವ್ ಮಾಡಿ ಕೊಡೋಕ್ಕೆ ನಾವು ಟ್ರೈ ಮಾಡ್ತಾ ಇರ್ತೀವಿ. ಸೊ ಆ್ಯಡ್ಸೆನ್ಸ್ಗೆ ಸಂಬಂಧಿಸಿದ ಪ್ರಾಬ್ಲಮ್ ಇದ್ದರೂ ಅದನ್ನು ಸಹ ಸಾಲ್ವ್ ಮಾಡಿ ಕೊಡೋಕ್ಕೆ ಟ್ರೈ ಮಾಡ್ತೀವಿ. ಸೊ ಇದು ಪೇಯ್ಡ್ ಸರ್ವಿಸ್ ಆಗಿದೆ ಸ್ನೇಹಿತರೆ. ಸ್ವಲ್ಪ ಚಾರ್ಜ್ ಇರುತ್ತೆ, ಪೇ ಮಾಡಿ ನೀವು ಮಾಡ್ಕೋಬೇಕು. ಡಿಸ್ಕ್ರಿಪ್ಷನ್ನಲ್ಲಿ ನಿಮಗೆ ವಾಟ್ಸಪ್ ನಂಬರ್, ವಿಡಿಯೋ ಲಿಂಕ್ ಸಿಗುತ್ತೆ. ನಿಮ್ಮ ಪ್ರಾಬ್ಲಮನ್ನು ನಮ್ಮ ಮೂಲಕ ಸಾಲ್ವ್ ಮಾಡಿಕೊಳ್ಬೇಕು ಅನಿಸಿದರೆ ಕಾಂಟ್ಯಾಕ್ಟ್ಗೆ ನೀವು ನಂಬರ್ ತೊಗೊಂಡು ಮಾಡ್ಬೋದು. ಸರಿ, ಈಗ ನಾವು ಈ ಆ್ಯಡ್ಸೆನ್ಸ್ ಸಸ್ಪೆಂಡ್ ಪ್ರಾಬ್ಲಮ್ ಬಗ್ಗೆ ಮಾತನಾಡೋಣ ಸ್ನೇಹಿತರೆ. ಅಸಲಿಗೆ ಇದು ಹೇಗೆ ಆಗ್ತಿದೆ ನೋಡಿ. ನನ್ನ ಬಳಿ ಹಲವಾರು ಜನ ಸ್ಕ್ರೀನ್ಶಾಟ್ಸ್ ಕಳಿಸಿದ್ದಾರೆ, ಇನ್ಸ್ಟಾಗ್ರಾಮ್ನಲ್ಲಿ ಹಾಕ್ತಿದ್ದಾರೆ, ವಾಟ್ಸಪ್ನಲ್ಲಿ ಕಳಿಸಿದ್ದಾರೆ. ಅವರೆಲ್ಲರನ್ನು ನಾನು ಒಂದು ಪ್ರಶ್ನೆ ಮಾಡಿದ್ದೆ ಸ್ನೇಹಿತರೆ. ನಿಮಗೆ ಬಂದಿರುವ ಈ ಪ್ರಾಬ್ಲಮ್ನಲ್ಲಿ ರೀಸನ್ ಆಗಿ ಇನ್ವ್ಯಾಲಿಡ್ ಕ್ಲಿಕ್ ಆ್ಯಕ್ಟಿವಿಟಿ ಅಂತ ಬರ್ತಿದೆ. ಹಾಗಾದರೆ ನೀವು ನಿಜವಾಗಿಯೂ ನಿಮ್ಮ ಚಾನಲ್ನಲ್ಲಿ ಯಾವುದಾದ್ರೂ ಇನ್ವ್ಯಾಲಿಡ್ ಕ್ಲಿಕ್ ಆ್ಯಕ್ಟಿವಿಟಿ ಮಾಡಿದ್ದೀರಾ ಅಂತ ಅವರಿಗೆ ಪ್ರಶ್ನೆ ಕೇಳಿದೆ. ಮೊದಲು ಇನ್ವ್ಯಾಲಿಡ್ ಕ್ಲಿಕ್ ಆ್ಯಕ್ಟಿವಿಟಿ ಅಂದರೆ ಏನು ಅಂತ ಗೊತ್ತಿಲ್ಲದವರಿಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ನೇಹಿತರೆ. ನಿಮ್ಮ ಚಾನಲ್ ಮಾನಿಟೈಸ್ ಆದಮೇಲೆ ನಿಮಗೆ ಗೊತ್ತಿರುತ್ತೆ ಸ್ನೇಹಿತರೆ, ನಿಮ್ಮ ವಿಡಿಯೋನಲ್ಲಿ ಎಷ್ಟು ಆ್ಯಡ್ಸ್ ಬರುತ್ತಾವೋ ಅದಕ್ಕೆ ಅನುಗುಣವಾಗಿ ನಿಮಗೆ ಅರ್ನಿಂಗ್ಸ್ ಬರುತ್ತೆ. ಹಾಗಾಗಿ ಕೆಲವರು ಏನು ಮಾಡ್ತಾರೆ ಅಂದರೆ ತಮ್ಮ ವೀಡಿಯೋಸ್ಗೆ ಹೆಚ್ಚು ಆ್ಯಡ್ಸ್ ಬರಬೇಕು, ಹೆಚ್ಚು ಅರ್ನಿಂಗ್ಸ್ ಬರಬೇಕು ಅಂತ ತಮ್ಮದೇ ವಿಡಿಯೋಗಳನ್ನು ಮತ್ತೆ ಪ್ಲೇ ಮಾಡ್ತಾರೆ. ತಮ್ಮದೇ ಇನ್ನೊಂದು ಫೋನ್ನಿಂದ ಪ್ಲೇ ಮಾಡ್ತಾರೆ, ಅಥವಾ ತಮ್ಮ ಫ್ಯಾಮಿಲಿ ಮೆಂಬರ್ಸ್ಗಳ ಫೋನ್ನಿಂದ ವಿಡಿಯೋ ಪ್ಲೇ ಮಾಡಿಸ್ತಾರೆ. ಇನ್ನು ಕೆಲವರು ತಮ್ಮದೇ ಫೋನ್ನಲ್ಲಿ ಜಿಮೇಲ್ ಐ ಡಿ ಚೇಂಜ್ ಮಾಡಿಕೊಂಡು ಡಿಫ್ರೆಂಟ್ ಜಿಮೇಲ್ ಐ ಡಿಯಿಂದ ಮತ್ತೆ ತಮ್ಮ ವೀಡಿಯೋಸ್ ಮೇಲೆ ಆ ವಿಡಿಯೋಗಳನ್ನು ಪ್ಲೇ ಮಾಡ್ತಾರೆ, ಆ್ಯಡ್ಸ್ ನೋಡ್ತಾರೆ, ಆ್ಯಡ್ಸ್ ಕ್ಲಿಕ್ ಮಾಡ್ತಾರೆ ಸ್ನೇಹಿತರೆ. ಇದರಿಂದ CPM ಜಾಸ್ತಿ ಆಗಲಿ, RPM ಜಾಸ್ತಿ ಸಿಗಲಿ, ಹೆಚ್ಚು ಡಾಲರ್ಸ್ ಬರಲಿ ಅಂತ ಈ ರೀತಿಯ ಆ್ಯಕ್ಟಿವಿಟಿ ಮಾಡ್ತಾರೆ. ನೀವು ಈ ರೀತಿಯ ಆ್ಯಕ್ಟಿವಿಟಿ ಮಾಡಿದರೆ ಅದನ್ನೇ ಇನ್ವ್ಯಾಲಿಡ್ ಕ್ಲಿಕ್ ಆ್ಯಕ್ಟಿವಿಟಿ ಅಂತ ಕರೆಯಲಾಗುತ್ತೆ ಸ್ನೇಹಿತರೆ. ಅಥವಾ ಯಾವುದಾದ್ರೂ ಥರ್ಡ್ ಪಾರ್ಟಿ ವೆಬ್ಸೈಟ್ ಅಥವಾ ಬೇರೆ ಯಾವುದೋ ಅಪ್ಲಿಕೇಶನ್ಗೆ ಹೋಗಿ ನಿಮ್ಮ ವಿಡಿಯೋಸ್ ಪ್ಲೇ ಮಾಡೋದು, ಅಲ್ಲಿ ಮತ್ತೆ ಆ್ಯಡ್ಸ್ ಪ್ಲೇ ಆಗುವಂತೆ ಮಾಡೋದು, ಇದರಿಂದ ಹೆಚ್ಚು ಅರ್ನಿಂಗ್ಸ್ ಬರಬೇಕು ಅಂತ ಪ್ರಯತ್ನ ಮಾಡೋದು, ಈ ರೀತಿಯ ಆ್ಯಕ್ಟಿವಿಟಿಗಳನ್ನು ಕೂಡ ಗೂಗಲ್ ಆ್ಯಡ್ಸೆನ್ಸ್ ಇನ್ವ್ಯಾಲಿಡ್ ಕ್ಲಿಕ್ ಆ್ಯಕ್ಟಿವಿಟಿ ಅಂತ ಪರಿಗಣಿಸುತ್ತೆ. ಈ ರೀತಿಯ ಯಾವುದೇ ಆ್ಯಕ್ಟಿವಿಟಿ ಮಾಡಿದರೆ ನಿಮ್ಮ ಆ್ಯಡ್ಸೆನ್ಸ್ ಅಕೌಂಟನ್ನು ಡಿಸೇಬಲ್ ಮಾಡ್ಬೋದು ಸ್ನೇಹಿತರೆ. ಇಲ್ಲಿ ಕೂಡ ಅದೇ ರೀಸನ್ ಕೊಡಲಾಗಿದೆ ಈ ಸ್ಕ್ರೀನ್ನಲ್ಲಿ ನೋಡಿ. ಆದರೆ ನಾನು ಸ್ಕ್ರೀನ್ಶಾಟ್ ಕಳಿಸಿದ ಜನರ ಜೊತೆ ಮಾತನಾಡಿದಾಗ ಅವರಿಗೆ ಒಂದು ಕ್ವಶನ್ ಕೇಳಿದೆ.
ನೀವು ನಿಜವಾಗಿಯೂ ಇಂಥ ಆ್ಯಕ್ಟಿವಿಟಿ ಏನಾದರೂ ಮಾಡಿದ್ದೀರಾ? ಅದಕ್ಕೆ ಅವರು ಹೇಳಿದ್ದು ಇಲ್ಲ ಸರ್, ನನ್ನ ಚಾನಲ್ ಚೆನ್ನಾಗೇ ರನ್ನಿಂಗ್ ಆಗ್ತಿತ್ತು, ಮಾನಿಟೈಸೇಷನ್ ಕೂಡ ಇತ್ತು, ನಾನು ಅಂತ ಯಾವುದೇ ಇನ್ವ್ಯಾಲಿಡ್ ಕ್ಲಿಕ್ ಆ್ಯಕ್ಟಿವಿಟಿ ಮಾಡಿಲ್ಲ, ಆದರೂ ಇದ್ದಕ್ಕಿದ್ದಂತೆ ಈ ಪ್ರಾಬ್ಲಮ್ ಬಂದಿದೆ ಅಂತ ಹೇಳ್ತಿದ್ದಾರೆ. ನೋಡಿ, ಮೊದಲು ಒಂದು ವಿಷಯ ಹೇಳ್ತೀನಿ ಸ್ನೇಹಿತರೆ, ಈ ಪ್ರಾಬ್ಲಮ್ ಈ ಹಿಂದೆ ಇಷ್ಟು ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇರಲಿಲ್ಲ. ಆದರೆ ಈಗ ಕಳೆದ ಕೆಲವು ಸಮಯದಿಂದ ಇಂಥ ಕೇಸಸ್ ಬಗ್ಗೆ ತುಂಬ ಜನರಿಂದ ಕೇಳಿಬರ್ತಿದೆ. ಮತ್ತು ಇದು ದೊಡ್ಡ ಪ್ರಾಬ್ಲಮ್ ಕೂಡ ಹೌದು ಸ್ನೇಹಿತರೆ. ಇನ್ನು ಇದು ಹೇಗೆ ಆಗ್ತಿದೆ ಅನ್ನೋದನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ನನ್ನ ಬಳಿ ಇಂಥ ಹಲವಾರು ಕೇಸಸ್ ಬಂದಾಗ ಹಲವಾರು ಜನರ ಸ್ಕ್ರೀನ್ಶಾಟ್ ಮತ್ತು ಚಾನಲ್ ಡೀಟೇಲ್ಸ್ ನೋಡಿದಾಗ ನಾನು ಅವ್ರ ಜೊತೆ ಮಾತನಾಡಿ ಅರ್ಥ ಮಾಡಿಕೊಳ್ಳೋಕ್ಕೆ ಪ್ರಯತ್ನಿಸಿದೆ. ಅಸಲಿಗೆ ಈ ಪ್ರಾಬ್ಲಮ್ ಹೇಗಾಗ್ತಿದೆ ಅಂತ ನಾನು ಯೋಚನೆ ಮಾಡಿದಾಗ ಆಗ ನಾನು ಗಮನಿಸಿದ ಒಂದು ಮುಖ್ಯವಾದ ವಿಷಯ ಏನಂದರೆ, ಹೆಚ್ಚಿನ ಜನರ ಬಳಿ ಡೂಪ್ಲಿಕೇಟ್ ಆಡ್ಸೆನ್ಸ್ ಅಕೌಂಟ್ ಇತ್ತು. ಅಂದರೆ ಅವರ ಹೆಸರಿನಲ್ಲಿ ಈಗಾಗಲೇ ಒಂದು ಆಡ್ಸೆನ್ಸ್ ಅಕೌಂಟ್ ಇತ್ತು, ಅದಕ್ಕೆ ಅವರು ತಮ್ಮ ID ಕೂಡ ವೆರಿಫೈ ಮಾಡಿದರು. ಹಾಗೆ ಮತ್ತೆ ಇನ್ನೊಂದು ಆಡ್ಸೆನ್ಸ್ ಅಕೌಂಟ್ ಕೂಡ ಕ್ರಿಯೇಟ್ ಮಾಡಿದರು. ಅದೇ ಹೆಸರು ಇರ್ಬೋದು ಅಥವಾ ಬೇರೆ ಹೆಸರು ಇರ್ಬೋದು. ಆದರೆ ಅದೇ ಡಿವೈಸ್ನಲ್ಲಿ ID ಅಪ್ಲೋಡ್ ಮಾಡಿ ಐಡೆಂಟಿಟಿ ವೆರಿಫಿಕೇಷನ್ ಮಾಡಲು ಟ್ರೈ ಮಾಡ್ತಿದ್ರು. ಇಂತಹ ಸಂದರ್ಭಗಳಲ್ಲಿ ಸ್ನೇಹಿತರೆ ಗೂಗಲ್ ಅಥವಾ ಆಡ್ಸೆನ್ಸ್ಗೆ ಈ ಆ್ಯಕ್ಟಿವಿಟಿ ಸಸ್ಪಿಸಿಯಸ್ ಆಗಿ ಕಾಣಿಸ್ಬೋದು. ಅದರಿಂದ ನಿಮ್ಮ ಅಕೌಂಟ್ ಮೇಲೆ ಆ್ಯಕ್ಷನ್ ಆಗುವ ಸಾಧ್ಯತೆ ಇರುತ್ತೆ. ಇನ್ನೊಂದು ಕೇಸ್ ಏನಂದರೆ, ಕೆಲವರು ಆಡ್ಸೆನ್ಸ್ ಅಕೌಂಟ್ನಲ್ಲಿ ಒಂದು ಹೆಸರು ಇರುತ್ತೆ, ಆದರೆ ಐಡೆಂಟಿಟಿ ವೆರಿಫಿಕೇಷನ್ ಮಾಡುವಾಗ ಬೇರೆ ವ್ಯಕ್ತಿಯ ಹೆಸರಿನ ID ಅಪ್ಲೋಡ್ ಮಾಡ್ತಾನೆ. ಅಂದರೆ ಆಡ್ಸೆನ್ಸ್ ಅಕೌಂಟ್ ಡೀಟೇಲ್ಸ್ ಒಂದು ವ್ಯಕ್ತಿಯ ಹೆಸರಿನಲ್ಲಿರುತ್ತೆ, ಆದರೆ ವೆರಿಫಿಕೇಷನ್ ಡಾಕ್ಯುಮೆಂಟ್ ಇನ್ನೊಬ್ಬರ ಹೆಸರಿನಲ್ಲಿ ಇರುತ್ತೆ. ಇಂಥ ಮಿಸ್ಮ್ಯಾಚ್ ಇದ್ರೂ ಪ್ರಾಬ್ಲಮ್ ಆಗ್ಬೋದು ಸ್ನೇಹಿತರೆ. ಇದನ್ನು ಗೂಗಲ್ ಇನ್ವ್ಯಾಲಿಡ್ ಅಥವಾ ಪಾಲಿಸಿ ವೈಲೇಷನ್ ಆ್ಯಕ್ಟಿವಿಟಿ ಅಂತ ಪರಿಗಣಿಸುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಇಂಥ ಕಾರಣಗಳಿಂದ ಆಡ್ಸೆನ್ಸ್ ಅಕೌಂಟ್ ಡಿಸೇಬಲ್ ಆಗ್ಬೋದು ಸ್ನೇಹಿತರೆ. ಆದರೆ ಅಕೌಂಟ್ ಸಸ್ಪೆಂಡ್ ಅಥವಾ ಡಿಸೇಬಲ್ ಆಗಿದ್ದು ದೊಡ್ಡ ವಿಷಯ ಅಲ್ಲ ಅಂತ ಅನಿಸ್ಬೋದು. ನಿಜವಾದ ದೊಡ್ಡ ಪ್ರಾಬ್ಲಮ್ ಏನು ಗೊತ್ತಾ ಸ್ನೇಹಿತರೆ, ಈ ರೀತಿಯ ಇನ್ವ್ಯಾಲಿಡ್ ಕ್ಲಿಕ್ ಆ್ಯಕ್ಟಿವಿಟಿ ಕಾರಣದಿಂದ ಆಡ್ಸೆನ್ಸ್ ಅಕೌಂಟ್ ಡಿಸೇಬಲ್ ಆದಾಗ ಇದಕ್ಕೆ ಯಾವುದೇ ಡೈರೆಕ್ಟ್ ಸೊಲ್ಯೂಷನ್ ಇರೋದಿಲ್ಲ ಸ್ನೇಹಿತರೆ. ನೀವು ಅಪೀಲ್ ಮಾಡಬೇಕು. ಅಕೌಂಟ್ ಸಸ್ಪೆಂಡ್ ಆದಾಗ ನಿಮಗೆ ಒಂದು ಇಮೇಲ್ ಬರುತ್ತೆ. ಆ ಇಮೇಲ್ನಲ್ಲಿ ಸ್ವಲ್ಪ ಕೆಳಗೆ ಹೋದರೆ ಅಪೀಲ್ ಆಪ್ಷನ್ ಇರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಮುಂದೆ ಒಂದು ಅಪ್ಲಿಕೇಶನ್ ಅಪೀಲ್ ಮಾಡುವ ಫಾರ್ಮ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ಜಿಮೇಲ್ ID, ಆಡ್ಸೆನ್ಸ್ ಅಕೌಂಟ್ನ ಪಬ್ಲಿಷರ್ ID, ನಿಮ್ಮ ಯೂಟ್ಯೂಬ್ ಚಾನಲ್ ಲಿಂಕು ಮತ್ತು ಪ್ರಾಬ್ಲಮ್ಗೆ ಸಂಬಂಧಿಸಿದ ರೀಸನ್ ಇತ್ಯಾದಿ ಡೀಟೇಲ್ಸ್ ಕೊಡಬೇಕು ಸ್ನೇಹಿತರೆ. ನಿಮ್ಮ ಸಿಚುವೇಶನ್ ಏನು ಅನ್ನೋದನ್ನು ಸರಿಯಾಗಿ ಎಕ್ಸ್ಪ್ಲೇನ್ ಮಾಡಿ ಅಪೀಲ್ ಸಬ್ಮಿಟ್ ಮಾಡಬೇಕು. ನೀವು ಯಾವುದೇ ತಪ್ಪು ಮಾಡಿಲ್ಲ ಅಂತ ಗೂಗಲ್ಗೆ ವೆರಿಫೈ ಆದರೆ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುವ ಸಾಧ್ಯತೆ ಇರುತ್ತೆ. ಆದರೆ ನೀವು ನಿಜವಾಗಿಯೂ ಪಾಲಿಸಿ ವೈಲೇಷನ್ ಅಥವಾ ಇನ್ವ್ಯಾಲಿಡ್ ಆ್ಯಕ್ಟಿವಿಟಿ ಮಾಡಿದರೆ ಪ್ರಾಬ್ಲಮ್ ಸಾಲ್ವ್ ಆಗದೇ ಇರಬಹುದು ಸ್ನೇಹಿತರೆ. ಆದರೆ ಇಲ್ಲೊಂದು ಇನ್ನೂ ದೊಡ್ಡ ಪ್ರಾಬ್ಲಮ್ ಇದೆ. ನೀವು ಅಪೀಲ್ ಫಾರ್ಮ್ ಸಬ್ಮಿಟ್ ಮಾಡಿದ ತಕ್ಷಣ ರಿಪ್ಲೈ ಬರೋದಿಲ್ಲ ಸ್ನೇಹಿತರೆ. ತಿಂಗಳುಗಳೇ ಆಗ್ಬೋದು, ತುಂಬ ಟೈಮ್ ತೊಗೊಳುತ್ತೆ. 1 ತಿಂಗಳಾಗ್ಬೋದು, 2 ತಿಂಗಳಾಗ್ಬೋದು, 3 ತಿಂಗಳು ಕೂಡ ಆಗ್ಬೋದು ಸ್ನೇಹಿತರೆ. ಅಷ್ಟೊಂದು ಸಮಯ ರಿಪ್ಲೈ ಬರದೆ ಪೆಂಡಿಂಗ್ನಲ್ಲಿ ಇರಬಹುದು. ಮತ್ತು ರಿಪ್ಲೈ ಬರುವವರೆಗೂ ನಿಮ್ಮ ಪ್ರಾಬ್ಲಮ್ ಹಾಗೇ ಇರುತ್ತೆ. ನಾನು ಸುಮಾರು 2 ತಿಂಗಳ ಹಿಂದೆ ಒಬ್ಬರ ಚಾನಲ್ ಮೇಲೆ ಅಪೀಲ್ ಮಾಡಿಕೊಟ್ಟಿದ್ದೆ. ಇವತ್ತಿಗೂ ಅವ್ರ ಅಪೀಲ್ಗೆ ರಿಪ್ಲೈ ಬಂದಿಲ್ಲ. ಮತ್ತು ರಿಪ್ಲೈ ಬರದೇ ಇರುವವರೆಗೆ ಇದು ಅಕ್ಸೆಪ್ಟ್ ಆಗೋದಿಲ್ಲ, ರಿಜೆಕ್ಟ್ ಕೂಡ ಆಗೋದಿಲ್ಲ ಸ್ನೇಹಿತರೆ. ಹಾಗಾಗಿ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ, ಪೆಂಡಿಂಗ್ನಲ್ಲೇ ಇರುತ್ತೆ. ಒಂದು ವೇಳೆ ಅಪೀಲ್ ರಿಜೆಕ್ಟ್ ಆದರೆ ಮುಂದಿನ ಸ್ಟೆಪ್ ಏನು ಅನ್ನೋದಕ್ಕೆ ಆಪ್ಷನ್ ಸಿಗ್ಬೋದು. ಆದರೆ ಅಪೀಲ್ ಪೆಂಡಿಂಗ್ನಲ್ಲೇ ಇದ್ದರೆ ಏನೂ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ ಸ್ನೇಹಿತರೆ. ಚಾನಲ್ ಡಿಮಾನಿಟೈಸ್ ಆಗಿರುತ್ತೆ, ನೀವು ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ಬೋದು, ಆದರೆ ಮಾನಿಟೈಸ್ ಆಗಿದ್ರೆ ಅರ್ನಿಂಗ್ ಬರೋದಿಲ್ಲ, ಡಿಸೇಬಲ್ ಇರುತ್ತೆ. ಹಾಗಾಗಿ ಇದು ಎಷ್ಟು ದೊಡ್ಡ ಪ್ರಾಬ್ಲಮ್ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಈಗ ನಿಮ್ಮ ಮನಸ್ಸಿನಲ್ಲಿ ಒಂದು ಕ್ವಶನ್ ಬರ್ತಿರ್ಬೋದು, ಸರಿ ಪ್ರಾಬ್ಲಮ್ ಬಂದುಬಿಟ್ಟಿದೆ, ಈಗ ಇದನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ನೀವು ಪ್ರಶ್ನೆ ಮಾಡ್ಬೋದು. ಇದಕ್ಕೆ ಈಗ ಇರುವ ಮುಖ್ಯ ಮಾರ್ಗ ಏನಂದರೆ, ನಿಮಗೆ ಬಂದಿರುವ ಇಮೇಲ್ಗೆ ಹೋಗಿ ಅಪೀಲ್ ಮಾಡಬೇಕು ಸ್ನೇಹಿತರೆ. ಅಪೀಲ್ ಸಬ್ಮಿಟ್ ಮಾಡಿದ ನಂತರ ವೇಟ್ ಮಾಡಬೇಕು. 1 ತಿಂಗಳಾಗಲಿ, 2 ತಿಂಗಳಾಗಲಿ, 3 ತಿಂಗಳುಗಳೇ ಆಗಲಿ, ಎಷ್ಟು ಸಮಯ ಬೇಕಾದರೂ ನಾವು ವೇಟ್ ಮಾಡಲೇಬೇಕು ಸ್ನೇಹಿತರೆ. ಇದಕ್ಕೆ ಬೇರೆ ಪರ್ಯಾಯ ದಾರಿನೇ ಇಲ್ಲ. ಮತ್ತೊಮ್ಮೆ ಅಪೀಲ್ ಮಾಡೋಕ್ಕೂ ಆಗೋದಿಲ್ಲ, ಮಾಡಿದರೆ ರಿಜೆಕ್ಟ್ ಆಗುತ್ತೆ. ಹಾಗಾಗಿ ಗೂಗಲ್ನಿಂದ ರಿಪ್ಲೈ ಬರೋವರೆಗೂ ಕಾಯಲೇಬೇಕು ಸ್ನೇಹಿತರೆ. ರಿಪ್ಲೈ ಬಂದ ನಂತರವೇ ಮುಂದಿನ ಆ್ಯಕ್ಷನ್ ತೆಗೆದುಕೊಳ್ಳಲು ಸಾಧ್ಯ. ರಿಪ್ಲೈ ಬರದೇ ಇದ್ದರೆ ನಿಮ್ಮ ಚಾನಲ್ ಹಾಗೆಯೇ ಪೆಂಡಿಂಗ್ನಲ್ಲಿ ಇರುತ್ತೆ. ಇದರ ಹೊರತಾಗಿ ಈ ಪ್ರಾಬ್ಲಮ್ಗೆ ಯಾವುದೇ ಡೈರೆಕ್ಟ್ ಸೊಲ್ಯೂಷನ್ ನಮಗೆ ಸದ್ಯಕ್ಕೆ ಸಿಕ್ಕೇ ಇಲ್ಲ ಸ್ನೇಹಿತರೆ. ಹಾಗಾಗಿ ಇದು ನಿಜವಾಗಿಯೂ ದೊಡ್ಡ ಪ್ರಾಬ್ಲಮ್ ಅನ್ನೋದು ನೀವು ಅರ್ಥ ಮಾಡಿಕೊಳ್ಬೇಕು.
ಸೊ ನಾನು ಮೊದಲೇ ಹೇಳಿದ ಹಾಗೆ ಈ ಪ್ರಾಬ್ಲಮ್ ಹೇಗೆ ಬರ್ಬೋದು ಅಂತ ನಾನು ಹೇಳಿದ್ದೀನಿ. ಆದರೂ ಡೂಪ್ಲಿಕೇಟ್ ಆ್ಯಡ್ಸನ್ಸ್ ಅಕೌಂಟ್ ಇದ್ದರೆ ಈ ಕಾರಣದಿಂದ ಬರ್ಬೋದು. ಈಗಾಗಲೇ ನಿಮ್ಮ ಹೆಸರಿನಲ್ಲಿ ಆ್ಯಡ್ಸನ್ಸ್ ಅಕೌಂಟ್ ಇದ್ದರೂ ಮತ್ತೆ ಇನ್ನೊಂದು ಆ್ಯಡ್ಸನ್ಸ್ ಅಕೌಂಟ್ ಕ್ರಿಯೇಟ್ ಮಾಡೋದು ಇದ್ದರೂ ಇದಕ್ಕೂ ಬರ್ಬೋದು. ಮತ್ತು ಐ ಡಿ ಅಪ್ಲೋಡ್ ಮಾಡಿ ವೆರಿಫಿಕೇಷನ್ ಮಾಡಲು ಟ್ರೈ ಮಾಡೋದು, ಅಥವಾ ನಿಮ್ಮ ಆ್ಯಡ್ಸನ್ಸ್ ಅಕೌಂಟ್ನಲ್ಲಿ ಒಂದು ಹೆಸರು ಇದ್ದು ಐಡೆಂಟಿಟಿ ವೆರಿಫಿಕೇಷನ್ ಮಾಡುವಾಗ ಇನ್ನೊಬ್ಬರ ಹೆಸರಿನ ಐ ಡಿ ಅಪ್ಲೋಡ್ ಮಾಡೋದು. ಸೊ ಇಂಥ ಮಿಸ್ಟೇಕ್ಸ್ ಮಾಡಿದರೂ ಕೂಡ ಪ್ರಾಬ್ಲಮ್ ಆಗೋ ಸಾಧ್ಯತೆ ಇರುತ್ತೆ. ಆದ್ದರಿಂದ ಆ್ಯಡ್ಸನ್ಸ್ನಲ್ಲಿ ನೀವು ಯಾವುದೇ ಮಿಸ್ಟೇಕ್ ಮಾಡಬಾರ್ದು ಸ್ನೇಹಿತರೆ, ಇದು ನೆನಪಿಡಿ. ನೀವು ಐಡೆಂಟಿಟಿ ವೆರಿಫಿಕೇಷನ್ ಮಾಡ್ತಿರಲಿ, ಯುಎಸ್ ಟ್ಯಾಕ್ಸ್ ಇನ್ಫಾರ್ಮೇಷನ್ ತುಂಬ್ತಿರಲಿ, ಫಿಲ್ ಮಾಡ್ತಿರಲಿ, ಪಿನ್ ವೆರಿಫಿಕೇಷನ್ ಮಾಡ್ತಿರಲಿ, ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡ್ತಾ ಇರಲಿ, ಯಾವುದೇ ಕೆಲಸ ಮಾಡ್ತಿರಲಿ ಸ್ನೇಹಿತರೆ, ಎಲ್ಲ ಡೀಟೇಲ್ಸ್ ಸರಿಯಾಗಿದೆಯಾ, ಎಲ್ಲವೂ ಮ್ಯಾಚ್ ಆಗ್ತಿದೆಯಾ ಅನ್ನೋದನ್ನು ಚೆಕ್ ಮಾಡಿಕೊಂಡೇ, ಕ್ರಾಸ್ ಚೆಕ್ ಮಾಡಿಕೊಂಡೇ ನೀವು ಮಾಡಬೇಕು ಸ್ನೇಹಿತರೆ. ಆಗ ಮಾತ್ರ ಇಂಥ ಪ್ರಾಬ್ಲಮ್ನಿಂದ ನೀವು ದೂರ ಇರ್ಬೋದು, ಬಚಾವ್ ಆಗ್ಬೋದು. ಇನ್ನು ಆ್ಯಡ್ಸನ್ಸ್ಗೆ ಸಂಬಂಧಿಸಿದ A to Z ವೀಡಿಯೋಸ್ ನನ್ನ ಚಾನಲ್ನಲ್ಲಿ ಈಗಾಗಲೇ ನಾನು ಅಪ್ಲೋಡ್ ಮಾಡಿದ್ದೀನಿ, ನೀವು ನೋಡ್ಬೋದು. ಐಡೆಂಟಿಟಿ ವೆರಿಫಿಕೇಷನ್ ಹೇಗೆ ಮಾಡಬೇಕು, ಪರ್ಸನ ಮೂಲಕ ವೆರಿಫಿಕೇಷನ್ ಹೇಗೆ ಮಾಡಬೇಕು, ಪಿನ್ ವೆರಿಫಿಕೇಷನ್ ಹೇಗೆ ಮಾಡಬೇಕು, ಪಿನ್ ಬರಲಿಲ್ಲ ಅಂದರೆ ಮತ್ತೊಮ್ಮೆ ಹೇಗೆ ರಿಕ್ವೆಸ್ಟ್ ಮಾಡಬೇಕು, US ಟ್ಯಾಕ್ಸ್ ಫಾರ್ಮ್ ಹೇಗೆ ಫಿಲ್ ಮಾಡಬೇಕು, ಬ್ಯಾಂಕ್ ಅಕೌಂಟ್ ಹೇಗೆ ನಾವು ಲಿಂಕ್ ಮಾಡಬೇಕು, ಆ್ಯಡ್ಸನ್ಸ್ಗೆ ಸಂಬಂಧಿಸಿದ ಬಹುತೇಕ ಪ್ರತಿಯೊಂದು ವಿಷಯದ ಮೇಲೂ ನಾನು ವಿಡಿಯೋಸ್ ಮಾಡ್ತಿದ್ದೀನಿ ಸ್ನೇಹಿತರೆ, ಅಪ್ಲೋಡು ಕೂಡ ಮಾಡಿದ್ದೀನಿ. ನನ್ನ ಚಾನಲ್ ಮೇಲೆ ನೀವು ನೋಡ್ಬೋದು. ಫುಲ್ ಮಾನಿಟೈಸೇಷನ್ ಪ್ರೋಸೆಸ್ ಕೂಡ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಅಥವಾ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿದರೂ ನನ್ನ ವೀಡಿಯೋಸ್ ನಿಮಗೆ ಸಿಗ್ತವೆ. ಹಾಗಾಗಿ ಯಾವುದೇ ಕೆಲಸ ಮಾಡೋ ಮೊದಲಿಗೆ ಕಂಪ್ಲೀಟ್ ವಿಡಿಯೋ ಮಾಡಿ, ನಂತರ ಸರಿಯಾದ ರೀತಿಯಲ್ಲಿ ನೀವು ಅದನ್ನು ಪ್ರೊಸೆಸ್ ಮಾಡಿ ಸ್ನೇಹಿತರೆ. ಇಲ್ಲಾಂದರೆ ಇಂಥ ಪ್ರಾಬ್ಲಮ್ ಬಂದುಬಿಟ್ರೆ ನಂತರ ತಿಂಗಳುಗಟ್ಟಲೆ ಕಾಯ್ತಾ ಕುಳಿತುಕೊಳ್ಬೇಕಾಗ್ಬೋದು ಸ್ನೇಹಿತರೆ. ಇಲ್ಲ ನಿಮಗೆ ಇದರಲ್ಲಿ ಅರ್ಥ ಆಗಲ್ಲ, ನೀವು ಮಾಡಿಕೊಡ್ತೀರಾ ಅಂತ ಕೇಳಿದರೆ ಎಸ್ ನಾವು ಮಾಡಿಕೊಡ್ತೀವಿ. ಚಾನಲ್ ಪ್ರಾಪರ್ ಚೆಕ್ ಮಾಡಿ ಮಾನಿಟೈಸೇಷನ್ ಅಪ್ಲೈ ಮಾಡಿ ಕೊಡ್ತೀವಿ ಸ್ನೇಹಿತರೆ. ಸೊ ಇದಕ್ಕೆ ಸ್ವಲ್ಪ ಚಾರ್ಜ್ ಇರುತ್ತೆ, ಪೇ ಮಾಡಿ ನಮ್ಮ ಕಡೆಯಿಂದ ಮಾಡ್ಕೋಬೋದು. ಸೊ ಈ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇದಕ್ಕೆ ಸಂಬಂಧಿಸಿದಂತೆ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಡೌಟ್ ಇದ್ದರೆ ಕೆಳಗೆ ಕಮೆಂಟ್ ಮಾಡಿ ನೀವು ನನ್ನ ಕೇಳ್ಬೋದು. ಹಾಗೆ ಆ್ಯಡ್ಸನ್ಸ್ಗೆ ಸಂಬಂಧಿಸಿದ ಅಥವಾ ಯೂಟ್ಯೂಬ್ಗೆ ಸಂಬಂಧಿಸಿದ ಯಾವುದೇ ಪ್ರಾಬ್ಲಮ್ ಇದ್ದರೂ ಕೂಡ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರೋ ಲಿಂಕ್ ಕ್ಲಿಕ್ ಮಾಡಿ ನಂಬರ್ ತೊಗೊಂಡು ವಾಟ್ಸಪ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ನಮಗೆ ಮಾಡ್ಬೋದು ಸ್ನೇಹಿತರೆ. ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ. ಇದು ಪೇಯ್ಡ್ ಸರ್ವಿಸ್ ಇದೆ ಸ್ನೇಹಿತರೆ, ಸ್ವಲ್ಪ ಚಾರ್ಜ್ ಇರುತ್ತೆ. ಆದರೆ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ನಮ್ಮಿಂದ ಸಾಧ್ಯವಾದಷ್ಟು ಟ್ರೈ ಮಾಡ್ತೀವಿ ಸ್ನೇಹಿತರೆ. ನಿಮ್ಮ ಆ್ಯಡ್ಸನ್ಸ್ನಲ್ಲಿ $10 ಕಂಪ್ಲೀಟ್ ಆಗಿದೆ, ನಿಮಗೆ ಐಡೆಂಟಿಟಿ ವೆರಿಫಿಕೇಷನ್ ಮಾಡಬೇಕಿದೆ ಅಂದರೆ ಈ ವಿಡಿಯೋ ನೀವು ನೋಡ್ಬೋದು, ಇಲ್ಲಿ ಮೇಲೆ ಕೊಡ್ತೀನಿ. ಅಥವಾ ನಿಮ್ಮ ಆ್ಯಡ್ಸನ್ಸ್ನಲ್ಲಿ ಅಕೌಂಟ್ನಲ್ಲಿ ಹಲವಾರು ಬಾರಿ ಪಿನ್ ರಿಕ್ವೆಸ್ಟ್ ಮಾಡಿದರೂ ಪಿನ್ ಬರ್ತಿಲ್ಲ ಅಂದರೆ ಪಿನ್ನನ್ನು ಹೇಗೆ ರಿಕ್ವೆಸ್ಟ್ ಮಾಡಬೇಕು, ಪಿನ್ ವೆರಿಫಿಕೇಷನ್ ಹೇಗೆ ಮಾಡಬೇಕು ಅನ್ನೋದನ್ನು ಈ ವಿಡಿಯೋನಲ್ಲಿ ಇಲ್ಲಿ ವಿಡಿಯೋ ಹಾಕಿರ್ತೀನಿ, ನೀವು ನೋಡ್ಬೋದು. ಹೆಚ್ಚಿನ ಮಾಹಿತಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪರ್ಸನಲ್ ಆಗಿ ಏನಾದರೂ ಮಾತನಾಡಬೇಕು ಅಂದರೆ ಇನ್ಸ್ಟಾಗ್ರಾಮ್ನಲ್ಲಿ ನೀವು DM ಕೂಡ ಮಾಡ್ಬೋದು ಸ್ನೇಹಿತರೆ. ಮತ್ತೊಂದು ಹೊಸ ವಿಡಿಯೋನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಸ್ನೇಹಿತರೆ ನಮಸ್ಕಾರ.